ಸತ್ತಿರೋರೆಲ್ಲ ನೀನು ಗೊತ್ತಿರೋರೆ, ಯಾರ ಮೇಲೆ ಜಗಳ ಮಾಡಿದ್ರಾ? ಬಟ್ ನೀವು ಹೇಳೋ ಥರ ನಾವು ಓದಿ ಮುಗಿಸೋವರೆಗೂ ನಮ್ಮ ಮೇಲೆ ಯಾರು ಜಗಳಕ್ಕೆ ಬಂದಿಲ್ಲ, ನಾವು ಯಾರ ಮೇಲೆ ಜಗಳಕ್ಕೆ ಹೋಗಿಲ್ಲ. ಸ್ವಲ್ಪ ಟೈಮ್ ತಗೊಂಡ್ರೆ ಸರಿ ಸರಿ ನೆನ್ಪು ಮಾಡ್ಕೊಂಡು ಹೇಳು. ನಾವು ಸ್ಕೂಲಿಂದ ಡಿಗ್ರಿವರೆಗೂ ಯಾರು ಸ್ಕೂಲಾಗಲಿ ಕಾಲೇಜ್ ಚೇಂಜೇ ಮಾಡಿಲ್ಲ, ಅಷ್ಟು ಕ್ಲೋಸ್ ಆಗಿದ್ವಿ. ಇದ್ರೊಳಗ್ರೆ ಏನಾದ್ರು ಇನ್ಫಾರ್ಮೇಷನ್ ಸಿಗುತ್ತೆ ಅಂದರೆ ಇದು ಹಾಳಾಗೋದು. ಮಗ ಸತ್ತಿರೋರೆಲ್ಲ ಇವನಿಗೆ ಗೊತ್ತಂತೆ. ಫಸ್ಟ್ ಸತ್ತಿರೋದು ಲಕ್ಕಿ ಅಂತ. ಅವನ ಫ್ರೆಂಡ್ಸ್ ಸಾಯಿಸಿದ್ದಾರೆ ಅಂತ ಊರವರೆಲ್ಲ ತಿಳ್ಕೊಂಡಿದ್ರು, ಆದರೆ ಅವನ ಫ್ರೆಂಡ್ಸ್ ಸಾಯಿಸಿಲ್ಲ ಅನ್ನೋದು ಕನ್ಫರ್ಮ್. ನೆಕ್ಸ್ಟು ಜಯಂತ್ ಅಂತ, ಅದು ರೀಸೆಂಟಾಗಿ ಆಗಿರೋದು. ಅದಾದಮೇಲೆ ಮೊನ್ನೆ ಆಗಿರೋದು ರಮೇಶ್ ಅಂತ. ಇವಾಗ ನಮ್ಮ ಆದಿ. ಮಗ ಸಾರಿ, ಒಂದು ಮಿಸ್ ಆಯಿತು. ನಾವು ಡಿಗ್ರಿ ಓದುವಾಗ ಇವರೆಲ್ಲ ಸೇರ್ಕೊಂಡು ಒಬ್ಬನ ರೇಗಿಸ್ತಾ ಇದ್ರು. ಅವನ ಹೆಸರು ಗಗನ ಅಂತ. ಅವನಿಗೆ ಗಡ್ಡ ಮೀಸೆ ಏನು ಬಂದಿರಲಿಲ್ಲ, ಅದಕ್ಕೆ ಅವನ್ನ ಸಿಕ್ಕಾಪಟ್ಟೆ ರೇಗಿಸ್ತಾ ಇದ್ರು. ಅವ್ನ ಇನ್ಸ್ಟಾ ಪಾಸ್ವರ್ಡ್ ತಿಳ್ಕೊಂಡು ಅವನ ಪ್ರೊಫೈಲಲ್ಲಿ ಅವನ ಬಗ್ಗೆನೇ ಕೆಟ್ಟದಾಗೆ ಪೋಸ್ಟ್ ಮಾಡ್ತಾ ಇದ್ರು. ಒಂದಿನ ಕಾಲೇಜಲ್ಲಿ ಆಗಿರೋ ಅವಮಾನಕ್ಕೆ ಅವ್ನು ಅಳ್ತಾ ಓಡೋದ, ಅಷ್ಟೇ ಗೊತ್ತಿರೋದು. ಅದಾದಮೇಲೆ ನೀನು ಅವನ್ನ ಕಾಂಟ್ಯಾಕ್ಟ್ ಮಾಡೋಕ್ಕೆ ಟ್ರೈಯೇ ಮಾಡಿಲ್ವಾ? ನಮ್ಮ ಮನೆ ಫಂಕ್ಷನ್ಗೆ ಇನ್ವೈಟ್ ಮಾಡೋಕ್ಕೆ ಕಾಲ್ ಮಾಡಿದೆ, ಆದರೆ ಅವ್ರ ಮನೆಯವ್ರು ಪಿಕ್ ಮಾಡಿದ್ರು. ಏನಂದ್ರು? ಅವನು ಆ ಕಡೆ ಓಡೋಗಿದ್ದೆ ಲಾಸ್ಟ್ ಕಣಪ್ಪ, ಮತ್ತೆ ವಾಪಸ್ ಬಂದಿಲ್ಲ ಅಂದರು. ಯಾವ ಕಡೆ? ಕಿಳ್ಳಂಗಿ ಗುಡ್ಡ ಅಂತೆ. ನಾನು ಸುಮಾರು ಜನ ಕೇಳಿದೆ, ಯಾರೂ ಗೊತ್ತಿಲ್ಲ ಅಂದರು. ಸೊ ಬಿಟ್ಬಿಟ್ಟೆ. ಸರಿ ನೀನು ಹೊರಡು. ಕಿಳ್ಳಂಗಿ ಗುಡ್ಡ. ಇವನು ಹೇಳ್ತಾರ ಗುಡ್ಡನು ಸ್ವಾಮೀಜಿ ಹೇಳಿದ್ದು ಎರಡು ಒಂದೇ ಇರಬೇಕು. ಬರ್ತೀರಾ ಅಂತ ಹೇಳಿ ಭಾವಿಸಿದೆ, ಇಷ್ಟು ಬೇಗ ಬರ್ತೀರಾ ಅಂತ ಅನ್ಕೊಂಡಿರ್ಲಿಲ್ಲ. ಗಗನ, ಅವನಿಗಾದ ಆ ಅವಮಾನಕ್ಕೆ ಅವನು ಅಲ್ಲಿಂದ ಓಡಿ ಹೋಗಿ ಒಂದು ಗುಡ್ಡ ಸೇರಿಕೊಂಡ. ಅವಮಾನ ಮಾಡಿದ ಪ್ರತಿಯೊಬ್ಬರ ಮೇಲೂ ಸೇಡು ತೀರಿಸ್ಕೋಬೇಕು ಎಂಬ ಹಠದಿಂದ ವಾಮಾಚಾರ ಕಲಿತ. ತಾನು ಕಲಿತ ವಾಮಾಚಾರಕ್ಕೆ ತನ್ನನ್ನು ತಾನೇ ಆತ್ಮಾಹುತಿ ಮಾಡಿಕೊಂಡು ತನ್ನ ಬಲನ ಇನ್ನೂ ಜಾಸ್ತಿ ಮಾಡಿಕೊಂಡು. ಇದನ್ನು ತಡೆಯೋದು ಹೇಗೆ? ಆದಿ ಅವನ್ ಮಾಡಿದಾನೆ, ಅಂತ್ಯ ನೀವು ಮಾಡಬೇಕು. ತನ್ನ ದೇಹಕ್ಕೆ ಬೆಂಕಿ ಸ್ಪರ್ಶ ಆಗಬಾರ್ದು ಅನ್ನೋ ಕಾರಣದಿಂದ ಅವನು ತನ್ನ ದೇಹನ ನೀರಿನಲ್ಲಿ ಬಂಧನ ಮಾಡಿಟ್ಟಿದ್ದಾನೆ. ಅವನು ಸೇಡು ತೀರಿಸಿಕೊಳ್ಳುತ್ತಾ ಇರ್ತಕ್ಕಂಥ ಸಮಯದಲ್ಲಿ ಅದಕ್ಕೆ ಬೆಂಕಿ ಇಡಬೇಕು. ಇದನ್ನ ಮಾಡಿ ನನ್ನ ಕೈಯಲ್ಲಿ ಏನಾಗುತ್ತೋ ಅದನ್ನ ನಾನು ಮಾಡ್ತೀನಿ.
ಈಗ ಹೋಗಿರೋ ಜೀವ ಸಾಕು, ಇನ್ನೊಂದು ಜೀವ ಹೋಗೋದು ಬೇಡ. ಆಸೆಗಿಂತ ಹಸಿವು ದೊಡ್ಡದು, ಕರ್ಮಕ್ಕಿಂತ ಧರ್ಮ ದೊಡ್ಡದು. ಹಸಿವು ಬಿಟ್ಟು ಆಸೆಯಿಂದ ನನ್ನ ಬಳಿ ಬಂದರೆ ಜಗನ್ನಾಥನೇ ಪರಮಾತ್ಮನೇ, ಜಗನ್ನಾಥನೇ ನನ್ನ ಪರಮಾತ್ಮನೇ. ಹೆಜ್ಜೆಗೆ ಆಗಿ ನೀನು, ಬೆಳಕಿಗೆ ಬಾನು ನೀನು. ಹೆಜ್ಜೆಗೆ ಆಗಿ ನೀನು, ಬೆಳಕಿಗೆ ಬಾನು ನೀನು. ಹಸುವಿಗೆ ಹಸಿರು ನೀನು, ಉಸಿರಿಗೆ ಹೆಸರು ನೀನು. ಜಗನ್ನಾಥನೇ ಪರಮಾತ್ಮನೇ, ಜಗನ್ನಾಥನೇ ನನ್ನ ಪರಮಾತ್ಮನೇ, ಜಗನ್ನಾಥನೇ ನನ್ನ ಪರಮಾತ್ಮನೇ. ಕಣದಲ್ಲೂ ಕಾಣಿಸುವ, ಪ್ರತಿ ಕ್ಷಣದಲ್ಲೂ ರಕ್ಷಿಸುವ ಜಗನ್ನಾಥನೇ ಪರಮಾತ್ಮನೇ, ಜಗನ್ನಾಥನೇ ನನ್ನ ಪರಮಾತ್ಮನೇ. ಹೆಜ್ಜೆಗೆ ಆದಿ ನೀನು, ಬೆಳಕಿಗೆ ಬಾನು ನೀನು. ಹೆಜ್ಜೆಗೆ ಆದಿ ನೀನು, ಬೆಳಕಿಗೆ ಬಾನು ನೀನು. ಹಸುವಿಗೆ ಹಸಿರು ನೀನು, ಉಸಿರಿಗೆ ಹೆಸರು ನೀನು. ಜಗನ್ನಾಥನೇ ಪರಮಾತ್ಮನೇ, ಜಗನ್ನಾಥನೇ ನನ್ನ ಪರಮಾತ್ಮನೇ. ಆಡು ಆಟ ಆಡು, ನೀ ಆಡು ಆಡು ಆಡಿ ನೋಡು. ಅಣ್ಣ, ಮೊನ್ನೆ ನಿಮ್ಮ ತಂಗಿ ನಿಮ್ಮ ತೋಟದ ಮನೆಯಿಂದ ಲೇಟಾಗಿ ಮನೆಗೆ ಬಂದರು ಅಂತ ಹೇಳಿದ್ರಲ್ಲ, ಅವತ್ತು ನಿಮ್ಮ ತಂಗಿ ಜೊತೆ ಒಬ್ಬ ಹುಡುಗನೂ ಇದ್ದಂತೆ. ಅವರಿಬ್ಬರು ಲವ್ ಮಾಡ್ತಾ ಇದ್ದಾರಂತೆ. ಅವನ ಫೋಟೋನ ಕಲೆಕ್ಟ್ ಮಾಡಿಕೊಂಡು ನಿಮಗೆ ಕಳಿಸಿದ್ದೀನಿ. ಒಂದು ಸಲ ನೋಡ್ಬಿಟ್ಟು ಹೇಳಿ ಅಣ್ಣ, ಏನು ಮಾಡೋದು ಅವನಿಗೆ ಅಂತ. ಜೂನ್ 14ನೇ ತಾರೀಕು ಇವನು ಮಣ್ಣಲ್ಲಿ ಮಣ್ಣಾಗವನೆ ಅಂತ ನಾವು ಸೆಲೆಬ್ರೇಷನ್ ಮಾಡ್ತಾ ಇದ್ದೀವಿ. ಇಲ್ಲಿ ನೋಡಿದ್ರೆ ಇವನು ಇನ್ನೂ ಬದುಕಿದಾನ.